ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೇಟೆಸ್ಟ್ ಸಿಂಪಲ್ ಟ್ರೆಂಡಿ ಬ್ಯಾಕ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಇದು ಹೇಗಪ್ಪ ಮಾಡೋದು ಅಂತ ನಿಮ್ಗೇನಾದರೂ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋನ ನೋಡಿ. ನಾನು ಬ್ಯಾಕ್ ಸೈಡು ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ, ಅಂದರೆ ಲೈನಿಂಗು ಮತ್ತು ಬ್ಯಾಕ್ ಸೈಡ್ದು ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇನ್ನು ನೆಕ್ ಡೀಪ್ನ ಇನ್ನೂ ತೆಗ್ದಿಲ್ಲ, ಯಾಕಂದರೆ ಇವಾಗ ಡಿಸೈನ್ ಮಾಡ್ಕೋಬೇಕು. ಹಾಗಾಗಿ ನೀವು ಬ್ಯಾಕ್ ಸೈಡು ಯಾವಾಗಲೇ ಡಿಸೈನ್ ಯೂಸ್ ಮಾಡಬೇಕು ಅಂದ್ರೂ ಫಸ್ಟು ಲೈನಿಂಗಲ್ಲೇ ಮಾಡ್ಕೋಬೇಕು. ಏನೇ ಚೇಂಜಸ್ ಇದ್ದರೂ ಡೀಪ್ ಸೈಟು ಇದು ಏನಾದರೂ ಡಿಸೈನ್ ಮಾಡ್ತಿದ್ದೀರಾ ಅಂದರೆ ಫಸ್ಟು ಲೈನಿಂಗಲ್ಲಿ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಇವಾಗ ನೀವು ಲೈನಿಂಗ್ ಮಾಡಿಕೊಂಡು ಡೀಪ್ ತಕ್ಕೊತೀರಾ ಅಂದ್ಕೊಳ್ಳಿ, ಅಂದರೆ ಡಿಸೈನ್ ಏನಾದರೂ ಮಾಡ್ಕೊತೀರಾ ಅಂತಂದರೆ ನೀಟಾಗಿ ಬಂದಿಲ್ಲ ಅಂದರೆ ಲೈನಿಂಗ್ನ ಬೀಸಾಕ್ಬೋದು. ಆದರೆ ನೀವೇನಾದರೂ ಮೇನ್ ಪೀಸಲ್ಲೇ ನೀವು ಡಿಸೈನ್ ಮಾಡೋಕ್ಕೆ ಹೋಗಿ ಒಂಚೂರು ಹಾಳಾಯಿತು ಅಂದರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ, ಬಟ್ಟೆ ವೇಸ್ಟ್ ಆಗುತ್ತೆ. ಹಾಗಾಗಿ ಲೈನಿಂಗ್ ಹೋಯ್ತು ಅಂದರೆ ಇನ್ನೊಂದ್ಸಲಿ ತೊಗೊಂಡು ಮಾಡ್ಕೋಬೋದು. ಹಾಗಾಗಿ ನೀವು ಯಾವಾಗಲೇ ಡಿಸೈನ್ಸ್ ಏನಾದರೂ ಮಾಡ್ತೀರಂದರೆ ಕೆಲವೊಂದು ಪ್ಯಾಟ್ರನ್ ಡಿಸೈನ್ಸ್ನ ಕ್ಯಾನ್ವಾಸ್ನ ಬಳಸಿ ಮಾಡಬೇಕಾಗುತ್ತೆ. ಇದು ಸಿಂಪಲ್ ಡಿಸೈನು, ಈಸಿ ಡಿಸೈನು. ಹಾಗಾಗಿ ನಾನು ಬ್ಲೌಸ್ ಪೀಸಲ್ಲೇ ಮಾಡ್ತಿದ್ದೀವಿ. ಬ್ಲೌಸ್ ಡಿಸೈನ್ನ ಮಾಡ್ತಿರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಕ್ಯಾನ್ವಾಸ್ನ ಯೂಸ್ ಮಾಡ್ತಿಲ್ಲ, ಓಕೆನಾ. ಇವಾಗ ನೋಡಿ, ನೆಕ್ ಅಗಲ ಬಂದುಬಿಟ್ಟು ನಾನಿಲ್ಲಿ 2 ತೊಗೊತಿದ್ದೀನಿ. ನೀವು ಬೇಕಾದರೆ ಡೀಪ್ ಜಾಸ್ತಿ ಬೇಕು ಅಂದರೆ 2.5 ಸಹ ತೊಗೋಬೋದು. ನಾನಿಲ್ಲಿ 2ನ ತೊಗೊತಿದ್ದೀನಿ, ಗೊತ್ತಾಗ್ತಿದೆಯಾ. 2ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡು ಡೀಪ್ ಎಷ್ಟು ಉದ್ದ ಬೇಕು ಅಂತ ನೋಡ್ಕೋಬೇಕು. ನಾನಿಲ್ಲಿ ಒಂದು 3.5 ಇಟ್ಕೊತೀನಿ ಬ್ಯಾಕ್ ಡೀಪು. ಇಲ್ಲಿ ನೋಡಿ, ಡೀಪು ನಿಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ಅಥವಾ ನಿಮಗೆ ಹೊಲ್ಕೊತಿದ್ದೀರಾ ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಇರಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಿ ಅಂದ್ಬಿಟ್ಟು ಈ ಪ್ಯಾಟ್ರನಲ್ಲೇ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರು ಡೀಪು ತುಂಬ ಇಟ್ಕೊತಾರೆ, ಕೆಲವರು 3ವರೆಗೂ ಇಷ್ಟೇ, ಅಂದರೆ 2.5 3ವರೆಗೂ ಇಟ್ಕೊತಾರೆ. ಕೆಲವರು ತುಂಬ ಡೀಪ್ ಕಡಿಮೆ ಕೇಳ್ತಾರೆ, 1.5 ಇಟ್ಕೊಳ್ಳೋದು ಹೆಚ್ಚೆ. ಹಾಗಾಗಿ ನೀವು ಡೀಪ್ನ ನೋಡಿಬಿಟ್ಟು ಮಾಡಿ. ಹಾಗೆ ಬ್ಯಾಕ್ ಡೀಪ್ ಅಷ್ಟೇ ನೋಡಿ. ನಾನಿಲ್ಲಿ ಸ್ಟ್ರೈಟಾಗಿ ಫಸ್ಟು ನಾನು ಬಾಕ್ಸ್ ಯಾವುದೇ ಡಿಸೈನ್ ಮಾಡಬೇಕು ಅಂದರೆ ಈ ಡಿಸೈನ್ಗೆ ನಾನು ಫಸ್ಟು ಬಾಕ್ಸ್ನ ಮಾಡ್ಕೊತಿದ್ದೀನಿ. ನಾವು ಫಸ್ಟು ಡೀಪ್ಗೆ ಒಂದು ಬಾಕ್ಸ್ನ ಮಾಡ್ಕೋಬೇಕು. ಯಾವುದೇ ಡಿಸೈನ್ ಆಗಲಿ ಬಾಕ್ಸ್ನ ಮಾಡ್ಕೋಬೇಕು. ಯಾಕಂದರೆ ನಮಗೆ ಡೀಪು ನಾವು ಏನೇ ಡಿಸೈನ್ ಮಾಡೋದಿದ್ರು ಇದರಲ್ಲೇ ಮಾಡ್ಕೋಬೇಕು. ಇಲ್ಲಿಗೆ ಹೋಯ್ತು ಅಂದರೆ ಆವಾಗ ತುಂಬ ಡೀಪ್ ಥರ ಕಾಣಿಸ್ಬಿಡುತ್ತೆ. ಅವ್ರಿಗೇನು ರಿಕ್ವೈರ್ಮೆಂಟ್ ಇರುತ್ತೋ ಅದರಲ್ಲೇ ನಾವು ಮಾಡ್ಕೋಬೇಕು. ನಾನಿಲ್ಲಿ ಬ್ಯಾಕು ಇವಾಗ ಟ್ರೆಂಡಿಂಗಲ್ಲಿರುವಂಥ ವಿ ಶೇಪ್ನ ನಾನು ಇಲ್ಲಿ ಕೊಡ್ತಾಯಿದ್ದೀನಿ, ಓಕೆನಾ. ಮತ್ತು ಇಲ್ಲೊಂಚೂರು ಹಾಗೆ ಇಲ್ಲೊಂಚೂರು ಸುಮ್ಮನೆ ಮೂತಿ ಹೀಗೆ ಮಾಡ್ತೀನಿ, ಅಂದರೆ ಸುಮ್ಮನೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ನೀವು ಬೇಕಾದರೆ ಇಲ್ಲಿ ಡೋರಿನೂ ಸಹ ಕೊಟ್ಕೋಬೋದು. ನೀವೇನಾದರೂ ಡೋರಿ ಕೊಡ್ತೀರಾ ಅಂದರೆ ನೋಡಿ 2.5 ಸೆಂಟ್ರ್ ಬಂತು ಅಂದರೆ ಕರೆಕ್ಟಾಗಿರುತ್ತೆ, ಗೊತ್ತಾಯಿತು ಅಂದ್ಕೊತೀನಿ. ನೀವು ಬೇಕಂದರೆ ಕೆಲವರು ಡೀಪ್ ಕೇಳ್ತು ಅಂದರೆ ಹೀಗೂ ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ತಿರೋದ್ರಿಂದ ಇಷ್ಟೇ ಸಾಕು. ಇವಾಗ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಈ ರೀತಿ ಏನು ಹಾಕ್ಕೊಂಡಿರ್ತೀವೋ ಡಿಸೈನು ಅದ್ರ ತಕ್ಕನಂಗೆ ನೀವು ಕಟ್ ಮಾಡ್ಕೋಬೇಕು. ನೀವು ಏನೇ ಚೇಂಜಸ್ ಇದ್ರೂ ಇಲ್ಲೇ ಮಾಡ್ಕೊಳ್ಳಿ. ಡೀಪ್ ಹೆಚ್ಚು ಕಮ್ಮಿ ಏನೇ ಇದ್ರೂ ನೀವು ಇಲ್ಲೇ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನಾನು ಮೇನ್ ಪೀಸಲ್ಲಿ ಮಾಡ್ತೀನಿ ಅಂದರೆ ಬ್ಲೌಸ್ ಪೀಸ್ ತುಂಬಾ ವೇಸ್ಟ್ ಆಗುತ್ತೆ. ನೋಡಿ, ಇವಾಗ ಕಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಕಟ್ಟಿಂಗೆಲ್ಲ ಆಯಿತು. ಇವಾಗ ಸ್ಟಿಚಿಂಗ್ನ ಮಾಡಬೇಕು. ಸ್ಟಿಚಿಂಗ್ಗೆ ಬಂದುಬಿಟ್ಟು ನಾನಿಲ್ಲೇ ಥ್ರೆಡ್ ಪೈಪಿಂಗ್ನ ಕೊಡ್ತಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಸಹ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ಥ್ರೆಡ್ ಪೈಪಿಂಗ್ನ ಬಳಸ್ಕೊಂಡು ನಾನು ಪೈಪಿಂಗ್ನ ಮಾಡ್ಕೊತೀನಿ. ಇವಾಗ ನೋಡಿ, ಲೈನಿಂಗ್ ಮೇಲೆ ಇಟ್ಕೊಂಡು ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಶೇಪ್ ವೈಸು ಅಷ್ಟೇ ನೀವು ನೋಡಿಕೊಂಡು ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಹಾಕೋ ಬರಬೇಕು. ಇವಾಗ ನೋಡಿ, ಸ್ಟಿಚ್ ಆಗಿದೆ. ಇವಾಗ ನ್ಯಾಚ್ನ ಹೊಡ್ಕೋಬೇಕು. ಮೇಯ್ನು ಇದರಲ್ಲಿ ಬಂದುಬಿಟ್ಟು ಈ ನ್ಯಾಚ್ ನೀವು ಕರೆಕ್ಟಾಗಿ ಹೊಡ್ಕೊಂಡಿಲ್ಲ ಅಂದರೆ ಶೇಪ್ಸು ನೀಟಾಗಿ ಬರೋದಿಲ್ಲ. ಹಾಗಾಗಿ ಶೇಪ್ಸೇ ಮೇಯ್ನ್ ಇಲ್ಲಿ. ನೋಡಿ, ಇಲ್ಲಿ ನ್ಯಾಚ್ ನೀಟಾಗಿ ಹೊಡ್ಕೋಬೇಕು. ಜಾಸ್ತಿನೇ ಹೊಡ್ಕೊಳ್ಳಿ, ಏನು ಆಗಲ್ಲ. ನ್ಯಾಚ್ ಅಂದರೆ ಇಲ್ಲಿ ನೋಡಿ, ಇಲ್ಲೇನು ನಾವು ಸ್ಟಿಚ್ ಹಾಕ್ಕೊಂಡಿರ್ತೀವೋ ಆ ಸ್ಟಿಚ್ ಕಟ್ ಆಗಬಾರ್ದು, ಆ ಎಂಡಿವರೆಗೂ ಸ್ಟಿಚ್ ಕಟ್ ಆಗಬಾರ್ದು. ಬಟ್ ಅಲ್ಲಿ ಬಟ್ಟೆ ಅಲ್ಲಿ ಎಂಡ್ವರೆಗೂ ಕಟ್ ಮಾಡಬೇಕು. ಆ ರೀತಿ ನ್ಯಾಚ್ ಹೊಡ್ಕೊಳ್ಳೋದು. ನೋಡಿ, ಇವಾಗ ನ್ಯಾಚ್ ಹೊಡ್ಕೊಂಡಿದ್ದಾಯಿತು. ಇವಾಗ ಇದ್ರ ಮೇಲೆ ಮೇನ್ ಪೀಸ್ ಇರುತ್ತಲ್ಲ ಅದು ಉಲ್ಟಾ ನೋಡಿ, ಇದು ಉಲ್ಟಾ, ಇದು ಸೀದಾ.
ಉಲ್ಟನ ಹಾಕಬೇಕು. ಈ ರೀತಿ ಉಲ್ಟನ ಹಾಕ್ಬಿಟ್ಟು ಫಸ್ಟು ಪಿನ್ನ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ, ಫಸ್ಟು ಈ ಎಡ್ಜಸ್ಗೆ ಹಾಕ್ಕೊಳ್ಳಿ. ಪೂರ್ತಿ ಗ್ರಿಪ್ ಇರಬೇಕು ನಿಮಗೆ, ಬಟ್ಟೆ ಜಾರಬಾರ್ದು. ಹಾಗಾಗಿ ಫುಲ್ ಸುತ್ತಲ ಇಲ್ಲಿ 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 ಒಂದು 4ರಿಂದ 5 ಪಿನ್ಸ್ ಬೇಕಾಗುತ್ತೆ, ಅಷ್ಟನ್ನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಗುಂಡ್ ಪಿನ್ಸ್ನ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಬೇಕಾದರೆ ಈ ಥರ ಫೀಲ್ ಮಾಡಿಕೊಂಡು ಸಹ ಈ ರೀತಿ ಸ್ಟಿಚ್ ಮಾಡ್ಕೋಬೋದು, ಇಲ್ವಾ ಈ ರೀತಿ ಉಲ್ಟಾ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಾದರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಹೀಗೆ ಸ್ಟಿಚ್ ಏನು ಹಾಕಿದ್ದೀರೋ ನೀವು ಥ್ರೆಡ್ ಪೈಪಿಂಗಿಗೆ ಅದ್ರ ಮೇಲೇ ಒಂದು ಸ್ಟಿಚ್ನ ಹಾಕ್ಕೊಂಡು ಹೋಗ್ಬೋದು. ನಾನು ಮಾಡ್ಕೋಬೋದು. ಇದು ಸ್ವಲ್ಪ ಈಸಿ ಆಗುತ್ತೆ. ಇದು ಸ್ವಲ್ಪ ನೋಡಿಕೊಂಡು ಮಾಡಬೇಕು, ಯಾಕಂದರೆ ಸ್ಟಿಚ್ ಪಕ್ಕದಲ್ಲೇ ಬೀಳಬೇಕಲ್ಲ. ಹಾಗಾಗಿ ಹಿಂಗೆ ಫೀಲ್ ಮಾಡಿಕೊಂಡು ಸಹ ಮಾಡ್ಬೋದು. ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಅಂದರೆ ಈ ಲೈನಿಂಗ್ ಪೀಸ್ ಮೇನ್ ಪೀಸ್ ಮೇಲೇ ಸ್ಟಿಚ್ ಮಾಡ್ಕೊಂಬರ್ತೀನಿ. ಇವಾಗ ಇಲ್ಲಿ ಸ್ಟಿಚ್ ಆಗಿದೆ. ಇವಾಗ ಕೆಳಗಡೆ ಬಾರ್ಡರ್ನು ಸಹ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಇದರಲ್ಲೇ. ಬೇಕಾದ್ರೆ ಟೆನ್ಷನ್ ಚೇಂಜ್ ಮಾಡಿಕೊಂಡು ಸಹ ನೀವು ಮಾಡ್ಕೋಬೋದು, ಬಟ್ ಇದು ತಿರ್ಗಾ ಟರ್ನ್ ಮಾಡಿ ಇದು ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಇದೇ ರೀತಿನೇ ಮಾಡ್ಕೊಂಡು. ಇವಾಗ ಈ ಪಿನ್ಸ್ ಎಲ್ಲ ತಕ್ಕೊಂಬಿಟ್ಟು ಇವಾಗ ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅರ್ಧ ಇಂಚಷ್ಟು ನೀವು ಬಟ್ಟೆನ ಬಿಡಬೇಕು. ಪೂರ್ತಿ ನುಣ್ಣಗೆ ಕಟ್ ಮಾಡಬಾರ್ದು. ಅಂದರೆ ಅರ್ಧ ಸೆಂಟಿಮೀಟ್ರಷ್ಟು ನೀವು ಬಟ್ಟೆನ ಅರ್ಧ ಇಂಚಷ್ಟು ಬಟ್ಟೆನ ನೀವು ಬಿಡಬೇಕು. ಬಿಟ್ಬಿಟ್ಟು ಇವಾಗ ತಿರ್ಗಾ ನ್ಯಾಚ್ ಹೊಡ್ಕೊಳ್ಳಿ. ಇದೇ ಇವಾಗಲೂ ಮೇಯ್ನೇ ನ್ಯಾಚು. ನೀವೆಷ್ಟು ನ್ಯಾಚ್ ಹೊಡಿತೀರೋ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ, ಇಲ್ಲಾಂದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಇವಾಗ ನ್ಯಾಚ್ ಎಲ್ಲ ಹೊಡ್ಕೊಂಡಿದ್ದಾಯಿತು. ಇವಾಗ ನಾನು ಬಟ್ಟೆನ ಉಲ್ಟಾ ಮಾಡ್ಕೊತಿದ್ದೀನಿ, ಅಂದರೆ ಮೇನ್ ಪೀಸು ಸೀದಾ ಬರೋ ಥರ ಮಾಡ್ಕೊತಿದ್ದೀನಿ. ನೋಡಿ, ಇನ್ನು ನಾನು ಫೈನಲ್ ಸ್ಟಿಚಿಂಗ್ ಇಲ್ಲಿ ಕಿನ್ನರಿ ಹಾಕಿಲ್ಲ. ಆಗಿದ್ರೂ ನೋಡಿ ನೀಟಾಗಿ ಫಿನಿಶಿಂಗ್ ಬಂದಿದೆ, ಗೊತ್ತಾಗ್ತಿದೆಯಾ? ಇವಾಗ ಇಲ್ಲೂ ಸಹ ಇನ್ನು ಫಿನಿಶಿಂಗ್ ಸ್ಟಿಚ್ ಹಾಕಿಲ್ಲ. ಇವಾಗ ಇಲ್ಲಿ ಸೈಡ್ ಕಿನ್ನರಿನ ಹಾಕ್ಕೊಂಬರ್ತೀನಿ. ಅಂದರೆ ಇದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಲ್ಲ, ಇಲ್ಲಿ ಕಿನ್ನರಿನ ಹಾಕ್ಕೊಂಬರ್ತೀನಿ. ಅದನ್ನೇನು ತೋರ್ಸೋಕೆ ಹೋಗಲ್ಲ, ಯಾಕಂದರೆ ತುಂಬ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಕಿನ್ನರಿನೂ ಸಹ ಹಾಕ್ಕೊಂಬಂದಿದ್ದೀನಿ. ಲೇಟೆಸ್ಟ್ ಟ್ರೆಂಡ್ ಮಾಡ್ತಿರೋದ್ರಿಂದ ನೋಡಿ ಈ ಥರ ಡೋರಿ ಥ್ರೆಡ್ ಸಿಗುತ್ತೆ. ಅಂದರೆ ಇದನ್ನು ಆ್ಯಕ್ಚುಲಿ ಹೇಳ್ಕೊಬೇಕು ಅಂದರೆ ಈ ಬಟ್ಟೆಲೇ ರೆಡಿ ಮಾಡ್ಕೋಬೇಕು. ಈ ಬಟ್ಟೆ ಇದು ನೋಡಿ ಈ ರೀತಿ ಇದಾಗುತ್ತೆ, ಹಾಗಾಗಿ ಡೋರಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಮ್ಯಾಚಿಂಗ್ ಆಗುವಂಥ ಗೋಲ್ಡ್ ಮತ್ತು ಪರ್ಪಲ್ ಡೋರಿನ ತೊಗೊಂಬಂದಿದ್ದೀನಿ, ರೆಡಿಮೇಡ್ ಇದು. ಇದನ್ನು ನೋಡಿ ಈ ರೀತಿ, ಅಂದರೆ ಇದು ಟೈಯಿಂಗ್ ಡೋರಿ ಈ ಥರ ಅಲ್ಲ, ಇಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಗೊತ್ತಾಗ್ತಿದೆ? ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ಡಿಸೈನ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಬರ್ಬೇಕು, ಎರಡು ಕಡೆನೂ ಸ್ಟಿಚ್ ಮಾಡಿಕೊಂಡು ಸಿಗ್ತೀನಿ. ಇವಾಗ ನೋಡಿ, ಇಲ್ಲಿ ಡೋರಿ ಅಟ್ಯಾಚ್ ಮಾಡ್ಕೊಂಬಂದಿದ್ದಾಯಿತು. ಇನ್ನೊಂದು ಸ್ವಲ್ಪ ಡೋರಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಫಸ್ಟು ಈ ರೀತಿ ಇಲ್ಲಿ ಸ್ಟಿಚ್ ಹಾಕ್ಕೊಬರ್ಬೇಕು. ನೋಡಿ, ಇಲ್ಲಿ ಎಡ್ಜಸ್ಗೆ ಸ್ಟಿಚ್ ಹಾಕ್ಕೊಬರ್ಬೇಕು, ಅದನ್ನು ಸಹ ಹಾಕ್ಕೊಂಬರ್ತೀನಿ. ಇವಾಗ ಇದನ್ನು ಅಷ್ಟೇ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದು ಸೆಂಟ್ರಿಗೆ ಈ ರೀತಿ ಸೆಂಟ್ರಿಗೆ ಸ್ಟಿಚ್ ಮಾಡಬೇಕು, ಅದನ್ನು ಸಹ ಸ್ಟಿಚ್ ಮಾಡ್ಕೊಂಬರ್ತೀನಿ. ನೋಡಿ, ಈ ಥ್ರೆಡ್ ಮೇಲೇ ಇದು ಸ್ಟಿಚ್ ಹಾಕಬೇಕು, ಗೊತ್ತಾಗ್ತಿದೆಯಾ? ಇವಾಗ ಸ್ಟಿಚ್ ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಬಟನ್ಸು ಸಹ ನೋಡಿ, ನಿಮಗೆ ಪರ್ಪಲ್ ಬೇಕು ಅಂದರೆ ಪರ್ಪಲ್ ಸಹ ಹಾಕ್ಕೋಬೋದು, ಗೋಲ್ಡ್ ಬೇಕು ಅಂದರೆ ಗೋಲ್ಡು ಸಹ ಹಾಕ್ಕೋಬೋದು. ಇದಕ್ಕೆ ಪರ್ಪಲ್ಲು ಅಷ್ಟು ಹೈಲೈಟಾಗಿ ಕಾಣಿಸ್ತಿಲ್ಲ, ಹಾಗಾಗಿ ನಾನು ಗೋಲ್ಡಲ್ಲಿ ಹೋಗ್ತಿದ್ದೀನಿ. ನೀವು ಬೇಕಾದರೆ ಇದೇ ಬಟ್ಟೆನ ತೊಗೊಂಡು ಹೋಗಿ ಬಟನ್ನು ಸಹ ಇದು ಮಾಡಿಸ್ಕೊಬರ್ಬೋದು. ನೋಡಿ, ಇದು ಲುಕ್ಕು ಅಷ್ಟು ಚೆನ್ನಾಗಿ ಬರ್ತಿದೆ, ಬಟ್ ಇದು ಅಷ್ಟು ಬ್ರೈಟ್ ಅನ್ನಿಸ್ತಿಲ್ಲ, ಹಾಗಾಗಿ ನಾನು ಗೋಲ್ಡಲ್ಲಿ ಹೋಗ್ತಿದ್ದೀನಿ. ಇದನ್ನು ಸೂಜಿ ದಾರದಲ್ಲಿ, ಮಿಷಿನಲ್ಲೆಲ್ಲ ಸೂಜಿ ದಾರದಲ್ಲಿ ಇದನ್ನು ಸ್ಟಿಚ್ ಮಾಡಬೇಕು. ಅದೆಲ್ಲರಿಗೂ ಗೊತ್ತಿರುತ್ತೆ, ಕೆಲವರು ಮಿಷಿನಲ್ಲೇ ಸ್ಟಿಚ್ ಮಾಡ್ಬೋದೇನೋ ಅಂದ್ಕೊತಾರೆ. ಇಲ್ಲ, ನೋಡಿ, ಇದು ಹೋಲ್ಸ್ ಈ ರೀತಿ ಚಿಕ್ಕದಾಗಿದೆ. ಇದನ್ನು ಸೂಜಿ ದಾರದಲ್ಲಿ ಸ್ಟಿಚ್ ಮಾಡ್ಕೊಂಬರ್ತೀವಿ. ನೋಡಿ, ಇವಾಗ ಇದು ಲೇಟೆಸ್ಟ್ ಡಿಸೈನು. ಇದು ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ನೀವು ಈ ನೋಡಿ, ನಾನು ಸ್ಯಾರಿ ಕಾಂಬಿನೇಷನ್ ಆಗಿ ಸೆಂಟ್ರು ವಿ ಶೇಪ್ ತೆಗ್ದಿರ್ತೀರಲ್ಲ, ಅದರದ್ದು ಸೆಂಟ್ರಿಗೆ ಈ ರೀತಿ ಬಟನ್ಸು
ಸ್ಟಿಚ್ ಮಾಡಿಕೊಂಡ್ರು ಸೂಪರಾಗಿ ಕಾಣಿಸುತ್ತೆ ನೋಡಿ ಔಟ್ಲುಕ್ ಹೇಗೆ ಬಂದಿದೆ ಅಂತ. ಇದನ್ನು ಬಟನ್ಸ್ನ ಸ್ಟಿಚ್ ಮಾಡ್ಕೊಂಡು ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಕೆಲವರು ಸಿಂಪಲ್ ಸ್ಯಾರೀಸ್ ತೊಗೊಂಡಿರ್ತಾರೆ, ಕೆಲವ್ರಿಗೆ ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಅಷ್ಟು ಲೈಕ್ ಆಗಲ್ಲ. ಅಂಥವ್ರಿಗೆ ಬ್ಲೌಸು ಅಷ್ಟೇ ತುಂಬ ಗ್ರ್ಯಾಂಡಾಗಿರೋದೆಲ್ಲ ಇಷ್ಟ ಆಗಲ್ಲ. ಸ್ಯಾರಿ ಸಿಂಪಲ್ ಇರುತ್ತೆ, ಬ್ಲೌಸ್ ಗ್ರ್ಯಾಂಡ್ ಆಯಿತು ಅಂದರೆ ಅಷ್ಟು ಲುಕ್ ಬರೋಲ್ಲ. ಇದಂತೂ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ. ಇದೇ ಥರ ವೀಡಿಯೋಸು ನಿಮಗೇನಾದರೂ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.